ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಬಿಳಿ ಕೂದಲು ಸಮಸ್ಯೆಗಾಗಿ ಇವತ್ತೊಂದು ಒಂದು ಪವರ್ಫುಲ್ ಹಾಗೂ ನ್ಯಾಚುರಲ್ ಆದಂಥ ರೆಮಿಡಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದನ್ನು ನೀವು ಬಳಸ್ತಾ ಬನ್ನಿ. ಇದರಿಂದ ನಿಮ್ಮ ಕೂದಲು ಕಪ್ಪು ಕುಂಡ ಆಗುತ್ತೆ, ಜೊತೆಗೆ ನಿಮ್ಮ ಕೂದಲು ಏನು ಹೇರ್ ಫಾಲ್ ಆಗ್ತಾ ಇದೆಯಲ್ಲ ವೀಕ್ಷಕರೇ, ಅದು ಕೂಡ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ತುಂಬಾ ವೀಕ್ಷಕರೇ ಒಳ್ಳೆಯದಾದಂಥ ಈ ಒಂದು ರೆಮಿಡಿ ಇದೆ. ಸೊ ಕೆಮಿಕಲ್ ಬೇಸ್ಡ್ ಡೈಗಳನ್ನು ಬಳಸೋದು ಇವತ್ತೇ ನಿಲ್ಲಿಸ್ಬಿಡಿ. ಯಾಕಂದರೆ ಇದರಿಂದ ನಮ್ಮ ಕೂದಲು ಆರೈಕೆಗೆ ತುಂಬಾ ಅಪಾಯ ಇದೆ ವೀಕ್ಷಕರೇ. ನಾವೆಷ್ಟೇ ಟ್ರೈ ಮಾಡಿದರೆ ಬಿಳಿ ಕೂದಲು ಸಮಸ್ಯೆನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂದ್ಕೊಂಡವರು ಕೂಡ ಈ ಒಂದು ರೆಮಿಡಿನ ಒಂದ್ಸಲ ಟ್ರೈ ಮಾಡಿಬಿಡಿ. ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ, ಅದರಲ್ಲಿ ಏನೋ ಡೌಟ್ ಇಲ್ಲ. ಸೊ ಆ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋನಲ್ಲಿ ನಿಮ್ಮನ್ನು ತಿಳಿಸ್ಕೊಡ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ವೀಕ್ಷಕರೇ. ಸೊ ಸ್ವಲ್ಪ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ. ಕೆಲವೊಮ್ಮೆ ನಾವು ಹಾಫ್ ಇನ್ಫಾರ್ಮೇಷನ್ನ ತಗೊಳ್ತೀವಿ ಮತ್ತು ಅದು ಯೂಸ್ ಆಗಿಲ್ಲ ಅಂತ ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ. ಸೊ ಇಲ್ಲಿ ನೋಡಿ, ನಾನು ಒಂದು ಕಬ್ಬಿಣದ ತವವನ್ನು ತೊಗೊಂಡಿದ್ದೀನಿ, ಅಂದರೆ ಹಂಚವನ್ನು ತೊಗೊಂಡಿದ್ದೀನಿ. ಅದರ ಒಳಗಡೆ 1-2 ಟೇಬಲ್ ಸ್ಪೂನಷ್ಟು ಟೀ ಪುಡಿ. ಯಾವ ಒಂದು ಟೀ ಪುಡಿನ ನಾವು ಮನೆಯಲ್ಲೇ ಚಾಯ್ ಮಾಡೋಕ್ಕೆ, ಟೀ ಮಾಡೋಕ್ಕೆ ಬಳಸ್ತೀವಲ್ವ ವೀಕ್ಷಕರೇ, ಅದನ್ನು ಇಲ್ಲಿ ನಾನು ತೊಗೊಂಡಿರೋವಂಥದ್ದು. ಟೀ ಪುಡಿಯಲ್ಲಿರ್ತಕ್ಕಂಥ ಟೈಟಾನ್ ನಮ್ಮ ಕೂದಲಿಗೆ ಸಲುವಾಗಿ ತುಂಬಾ ಒಳ್ಳೆಯದಿಲ್ಲ ವೀಕ್ಷಕರೇ. ಇದರಲ್ಲಿರ್ತಕ್ಕಂಥ ಪೋಷಕಾಂಶವು ನಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆಯಿಂದ ನಮ್ಮನ್ನು ಪರಿಹಾರ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತವೆ. ಸೊ ಹಾಗಾಗಿ ಇಲ್ಲಿ ನಾನು ಟೀ ಪುಡಿನ ಹಾಕ್ಕೊಂಡು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಸೊ ಇದು ಕೂಡ ಒಂದು ನ್ಯಾಚುರಲ್ ಹರ್ಬ್ ಇದೆ ವೀಕ್ಷಕರೇ, ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ. ಸೊ ಇವಾಗ ಇಲ್ಲಿ ನೋಡ್ಕೊಳ್ಬೋದು ನೀವು, ಇದು ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಇವಾಗ ನಾನು ಇದರಲ್ಲಿ ಹಾಕ್ತಾ ಇರುವಂಥದ್ದು ಏನಪ್ಪ ಅಂದರೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಆಮ್ಲ ಪೌಡರ್ ವೀಕ್ಷಕರೇ. 1 ಫುಲ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಆಮ್ಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ, ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದು ಅಂದಾಗ ಅದರಲ್ಲಿ ಆಮ್ಲ ಪೌಡರ್ನ ನಾನು ಹಾಕ್ತೀನಿ. ಸೊ ಹಾಗಾಗಿ ವೀಕ್ಷಕರೇ ಇಲ್ಲಿ ನಾನು ಆಮ್ಲ ಪುಡಿನ ಹಾಕ್ಕೊಂಡು ಅದನ್ನು ಕೂಡ ಟೀ ಪುಡಿ ಜೊತೆ ಚೆನ್ನಾಗಿ ಬೆರೆಸ್ಕೊಂಡು ಲೋ ಫ್ಲೇಮ್ನಲ್ಲಿ ಇದನ್ನು ಕೂಡ ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಇದನ್ನು ನಮಗೆ ರೋಸ್ಟ್ ಮಾಡ್ಕೊಳ್ಬೇಕಾಗಿದೆ ವೀಕ್ಷಕರೇ. ಗ್ಯಾಸಿನ ಫ್ಲೇಮ್ನ ಲೋ ಅಲ್ಲೇ ಇಡಿ, ಇಲ್ಲ ಅಂದರೆ ಇದು ಸೀದು ಹೋಗುತ್ತೆ. ಮತ್ತು ಸೀದು ಹೋಗಿದ್ರೆ ಅದು ಕಪ್ಪು ಆಗುತ್ತೆ, ಆದರೆ ಕಪ್ಪು ಬಣ್ಣ ಕೊಡೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ಇದನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಸೊ ಈ ಒಂದು ಪುಡಿನ ವೀಕ್ಷಕರೇ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಕೊಂಡು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ಮತ್ತೆ ನಿಮಗೆ ಯಾವಾಗ ಬೇಕು ಅದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ವೀಕ್ಷಕರೇ. ಸೊ ನೆಕ್ಸ್ಟ್ ಇದರಲ್ಲಿ ನಾನು ಇವಾಗ 1 ಟೇಬಲ್ ಸ್ಪೂನಷ್ಟು ಕಲ್ಲೊಂಜಿ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಸಾಕಷ್ಟು ವಿಡಿಯೋನಲ್ಲಿ ಕಲ್ಲೊಂಜಿ ಪುಡಿ ಬಗ್ಗೆ ಹೇಳಿದ್ದೀನಿ. ಇದು ಕೂಡ ಒಂದು ನ್ಯಾಚುರಲ್ ಹರ್ಬ್ ಇದೆ ವೀಕ್ಷಕರೇ, ಕೂದಲು ಆರೈಕೆನ ಕಪ್ಪು ಮಾಡೋದಕ್ಕೆ. ಸೊ ನೋಡಿ, ಇವಾಗ ಚೆನ್ನಾಗಿ ಅದನ್ನು ಕೂಡ ಇವಾಗ ನಾನು ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಬಿಡ್ತಾ ಇದ್ದೀನಿ. ರೋಸ್ಟ್ ಆಗ್ತಾ ಇದೆ, ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ. ಇದರಲ್ಲಿರ್ತಕ್ಕಂಥ ಆಯಿಲ್ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಹಾಗಾಗಿ ನೋಡಿ, ಇವಾಗ ನಾನು ಲೋ ಫ್ಲೇಮ್ನಲ್ಲೇ ಇದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಕಲ್ಲೊಂಜಿ ಪುಡಿನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ವೀಕ್ಷಕರೇ. ಸೊ ಈ ಒಂದು ನ್ಯಾಚುರಲ್ ಆದಂಥ ರೆಮಿಡಿನ ನೀವು ಕೂಡ ಟ್ರೈ ಮಾಡ್ಕೊಂಡು ಬಿಡಿ ವೀಕ್ಷಕರೇ. ಯಾಕಂದರೆ ಕೆಮಿಕಲ್ ಡೈಸ್ನ ಎಷ್ಟೇ ಯೂಸ್ ಮಾಡಿದ್ರೆ ನಮಗೆ ಇದರಿಂದ ತುಂಬಾ ಅಪಾಯ ಆಗುತ್ತೆ ವೀಕ್ಷಕರೇ. ಇದರಿಂದ ನಮ್ಮ ಸ್ಕ್ಯಾಲ್ಪ್ಗೆ ಇಲ್ಲದೆ ನಮ್ಮ ಸ್ಕಿನ್ಗೆ ಕೂಡ ತುಂಬಾ ಲಾಸ್ ಆಗುತ್ತೆ. ಹಾಗಾಗಿ ಆದಷ್ಟು ನಾವು ಆಯುರ್ವೇದಿಕ್ ವಸ್ತುಗಳನ್ನು ಬಳಸ್ಕೊಂಡು ಯೂಸ್ ಮಾಡ್ಕೊತಾ ಇರಬೇಕು ವೀಕ್ಷಕರೇ. ಸೊ ಇವಾಗ ನೋಡಿ, ಇದು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ, ರೋಸ್ಟ್ ಆಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಗ್ಯಾಸಿನ ಫ್ಲೇಮ್ನ ನಾನು ಆಫ್ ಮಾಡ್ಕೋತೀನಿ. ಆಫ್ ಮಾಡಿಕೊಂಡು ಇವಾಗ ನಾನು ನೋಡಿ ವೀಕ್ಷಕರೇ, ಇದನ್ನು ಒಂದು 5 ನಿಮಿಷಗಳ ಕಾಲ ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ. ಸೊ ಇವಾಗ ನೋಡಿ, ಇದು ತಣ್ಣಗಾಗಿದೆ. ಆಮೇಲೆ ವೀಕ್ಷಕರೇ ಇವಾಗ ನಾನು ಇದನ್ನು ಒಂದು ಮಿಕ್ಸಿ ಬೌಲ್ಗೆ ಹಾಕ್ಕೋತೀನಿ. ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಇದನ್ನು ಪೂರ್ತಿಯಾಗಿ ಫೈನ್ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಯಾವೊಂದು ರೀತಿಯಲ್ಲಿ ಡೈ ಪೌಡ್ರ್ ಅಥವಾ ಮೆಹಂದಿ ಇರುತ್ತೆ ಅಲ್ವಾ, ಆ ರೀತಿಯಾಗಿ ನಾನು ಇದನ್ನು ಪುಡಿ ಮಾಡ್ಕೊಂಡು ಬರ್ತಾಯಿದ್ದೀನಿ ವೀಕ್ಷಕರೇ. ಸೊ ನೋಡ್ತಾ ಇದ್ದಿರಬಹುದು ಎಷ್ಟು ಕಪ್ಪಿರುವಂಥ ಪೌಡರ್ ರೆಡಿಯಾಗಿದೆ ವೀಕ್ಷಕರೇ. ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಇವಾಗ ಈ ಡೈ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮ್ಮನ್ನು ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಒಂದು ಬೌಲನ್ನು ತೊಗೊಂಡು ವೀಕ್ಷಕರೇ, ಇವಾಗ ಇದರಲ್ಲಿ ಒಳಗಡೆ ಪ್ರಿಪೇರ್ ಮಾಡ್ಕೊಂಡಿರೋವಂಥ ಈ ಒಂದು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಇಲ್ಲಿ ನೀವು ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು ವೀಕ್ಷಕರೇ. ಹಾಕ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಮತ್ತಷ್ಟು ಪವರ್ಫುಲ್ ಮಾಡೋಕ್ಕೆ, ಅಂದರೆ
ಮತ್ತಷ್ಟು ಈ ಒಂದು ಡೈ 200% ನ್ಯಾಚುರಲಿ ವರ್ಕ್ ಮಾಡ್ಕೊಳ್ಳೋಗೋಸ್ಕರ ನಾನಿದ್ರ ಒಳಗಡೆ ಕಾಫಿ ಪುಡಿನ ಹಾಕ್ತಾಯಿದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ ಕಾಫಿ ಪುಡಿ ಕೂಡ ನಮ್ಮ ಕೂದಲು ಆರೋಗ್ಯ ಸಲುವಾಗಿ ಅಷ್ಟು ಒಳ್ಳೆಯದಂತ. ಸೊ ಇದು ಕೂಡ ಒಂದು ನ್ಯಾಚುರಲ್ ಹರ್ಬ್ ಇದೆ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ. ಜೊತೆಗೆ ಯಾರಿಗೆಲ್ಲ ತುಂಬಾ ಕೂದಲಿನಲ್ಲಿ ಡ್ರೈನೆಸ್ ಫ್ರೀಸಿನೆಸ್ ಇದೆಲ್ಲ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ನೋಡಿ ಇಲ್ಲಿ ನಾನು ಕಾಫಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಕ್ಷಕರೇ, ಇಲ್ಲಿ ನಾನು ಇವಾಗ ಹಾಕ್ಕೊತಾ ಇರೋವಂಥದ್ದು ಕೋಕೋನಟ್ ಆಯಿಲ್. ಇಲ್ಲ ಅಂದರೆ ನೀವು ಯಾವ ಒಂದು ಹೇರ್ ಆಯಿಲ್ನ ರೆಗ್ಯುಲರ್ ಆಗಿ ನಿಮ್ಮ ಹೇರ್ ಸಲುವಾಗಿ ಬಳಸ್ತಿರಲ್ಲ ಅದು ಕೂಡ ಇಲ್ಲಿ ನೀವು ಹಾಕ್ಕೊಳ್ಬಹುದು. ಸೊ ನೋಡಿ, ನಾನಂತೂ ಕೋಕೋನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಇದು ಎಲ್ಲರ ಮನೇಲೇ ಇದ್ದೇ ಇರುತ್ತೆ. ಸೊ ನೋಡಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು ವೀಕ್ಷಕರೇ. ಶಾಂಪೂಯಿಂದ ಮೊದಲೇ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಆಮೇಲೆ ಇದನ್ನು ಹಚ್ಕೊಂಡು ವೀಕ್ಷಕರೇ 1 ಗಂಟೆಗಳ ಕಾಲ ಬಿಡಬೇಕು. ಸೊ ಅಪ್ಲೈ ಮಾಡಿಕೊಂಡು 1 ಗಂಟೆಗಳ ಕಾಲ ಆದಮೇಲೆ ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡಬೇಕು ವೀಕ್ಷಕರೇ. ವಾರಕ್ಕೆ 2 ಸಲ ಮಾಡಲೇಬೇಕು. ಅಂದರೆ ಸ್ವಲ್ಪ ದಿನಗಳ ನಂತರ ನಿಮಗೆ ಇರೋಂಥ ಬಿಳಿ ಕೂದಲು ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಯಾವುದೇ ರೆಮಿಡಿ ಆಗಲಿ ರೆಗ್ಯುಲರ್ ಬಳಸಿದ್ರೆ ಅದರ ರಿಸಲ್ಟ್ ನಮಗೆ ಸಿಗೋದು. ಸೊ ಹಾಗಾಗಿ ಇದನ್ನು ಬಳಸ್ಕೊಂಡು ನಿಮ್ಮ ಕೂದಲನ್ನ ಕಪ್ಪು ಮಾಡ್ಕೊಳ್ಳಿ. ಥ್ಯಾಂಕ್ ಯು.